ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಯುದ್ಧನ ಗೆಲ್ಲಬೇಕು ಅಂದರೆ ಅಲ್ಲಿ ತಂತ್ರ ಪ್ರತಿತಂತ್ರಗಳ ಜೊತೆ ಕುತಂತ್ರ ಕೂಡ ಬೇಕಾಗುತ್ತೆ. ಯುದ್ಧ ಮತ್ತು ಪ್ರೀತಿನ ಗೆಲ್ಲುವಾಗ ಯಾವುದೂ ಕೂಡ ನಿಷಿದ್ಧ ಅಲ್ಲ ಅನ್ನೋ ಒಂದು ಮಾತಿದೆ. ಈಗ ಇರಾನ್ ವಿರುದ್ಧ ಯುದ್ಧವನ್ನು ಗೆಲ್ಲೋದಕ್ಕೆ ಟ್ರಂಪ್ ಕೂಡ ಅದೇ ಕೆಲಸವನ್ನು ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಬರ್ತಾ ಇವೆ. ಅಮೆರಿಕ ಇರಾನ್ ಒಳಗಿಂದಲೂ ಕೂಡ ನಾಶ ಮಾಡೋದಕ್ಕೆ ಪ್ರಯತ್ನಗಳನ್ನು ಆರಂಭ ಮಾಡ್ತಾ ಇದೆ. ಅಮೆರಿಕ ಅಂದ್ಕೊಂಡ ಹಾಗೆ ಅಲ್ಲಿ ಆದರೆ ಮತ್ತು ಅಮೆರಿಕ ಕೂಡ ಒಂದಷ್ಟು ನಿಯತ್ತಿನಿಂದ ವರ್ತಿಸಿದ್ರೆ ಅಲ್ಲಿ ಮತ್ತೊಂದು ಹೊಸ ದೇಶದ ಉಗಮ ಆಗೋ ಸಾಧ್ಯತೆಗಳು ಇರುತ್ತವೆ. ಮಧ್ಯ ಏಷ್ಯಾದ ಭೂಪಟ ಬದಲಾಗೋ ಚಾನ್ಸ್ ಇರುತ್ತೆ. ಹಾಗಾದ್ರೆ ಏನಿದು ಟ್ರಂಪ್ ಆಟ? ಅಲ್ಲಿ ಅಮೆರಿಕ ಅಧ್ಯಕ್ಷರಿಗೆ ಇಂಥದ್ದೊಂದು ಖತರ್ನಾಕ್ ಐಡಿಯಾನ ಕೊಟ್ಟಿರೋದು ಯಾರು? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಮತ್ತು ಅಮೆರಿಕ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಇರಾನಿನ ಸುಮಾರು 2,000ಕ್ಕೂ ಅಧಿಕ ಸ್ಥಳಗಳನ್ನು ಇಸ್ರೇಲ್ ಹಾಗೂ ಅಮೆರಿಕಗಳು ಹೊಡೆದು ಹಾಕಿವೆ. ಸರ್ವೋಚ್ಚ ನಾಯಕನನ್ನು ಹೊಡೆದ ನಂತರ ಅಲ್ಲಿಗೆ ಇನ್ಯಾರೇ ಬಂದು ಕೂತರು ನಾವು ಬಿಡೋದಿಲ್ಲ ಅಂತ ಅಮೆರಿಕ ಹೇಳಿದೆ. ಮೊಸ್ತಫಾ ಖಮನೈ ಅಂದರೆ ಅಲಿ ಖಮನೈ ಮಗ ಇರಾನಿನ ಸರ್ವೋಚ್ಚ ನಾಯಕನಾಗಿ ಆಯ್ಕೆಯಾಗಿರೋ ಬಗ್ಗೆ ಅಲ್ಲಿನ ಒಂದಷ್ಟು ಮಾಧ್ಯಮಗಳು ಸುದ್ದಿ ಕೊಡ್ತಾ ಇದ್ರೆ, ಮೊಸ್ತಫಾ ಕೂಡ ನಮ್ಮ ಟಾರ್ಗೆಟ್ನಿಂದ ಆಚೆ ಇಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ. ಈ ಮಧ್ಯೆ ಅಮೆರಿಕದ F-35 ಯುದ್ಧ ವಿಮಾನ ಇರಾನಿನ ವಿಮಾನವೊಂದನ್ನು ಹೊಡೆದು ಹಾಕೋ ಮೂಲಕ ಮೊಟ್ಟ ಮೊದಲ ಬಾರಿಗೆ ಪೈಲಟ್ ವಿಮಾನವನ್ನು ಹೊಡೆದು F-35 ತನ್ನ ಕಿಲ್ಲಿಂಗ್ ಅಕೌಂಟನ್ನು ಓಪನ್ ಮಾಡಿದೆ. ಇಲ್ಲಿವರೆಗೆ ಅದು ಡ್ರೋನ್ ಹಾಗೂ ಅನ್ಮ್ಯಾನ್ಡ್ ಏರಿಯಲ್ ಆಬ್ಜೆಕ್ಟ್ಗಳನ್ನು ಬಹಳಷ್ಟು ಬಾರಿ ಹೊಡೆದು ಕೆಡವಿತ್ತು. ಆದರೆ ಮೊದಲ ಬಾರಿ ಯಾಕ್ 130 ವಿಮಾನ F-35ಗೆ ಬಲಿಯಾಗಿದೆ. ಗೆಳೆಯರೆ, ಇದು ರಷ್ಯಾ ನಿರ್ಮಿತ ಟ್ರೈನರ್ ವಿಮಾನ. ಪೂರ್ಣ ಪ್ರಮಾಣದ ಯುದ್ಧ ವಿಮಾನ ಇದಲ್ಲ, ಆದರೆ ಲೈಟ್ ಅಟ್ಯಾಕ್ ಟ್ರೈನರ್ ಇದು. ಇರಾನಿನ ವಾಯುಪಡೆಯಲ್ಲಿ ತುಂಬ ಯುದ್ಧ ವಿಮಾನಗಳೇನಿಲ್ಲ, ಹೀಗಾಗಿ ಏನಿದೆ ಅದನ್ನು ಅವರು ಬಳಸ್ತಾ ಇದ್ದಾರೆ. ಈ ಯಾಕ್ ಅನ್ನೋದು ಪೈಲಟ್ಗಳಿಗೆ ಬೇಗ ಟ್ರೈನ್ ಮಾಡಬಲ್ಲ ಆಧುನಿಕ ಟ್ರೈನರ್. ಅದನ್ನು ಕೂಡ ಈಗ ಇರಾನ್ ಕಳ್ಕೊಂಡಿದೆ. ಇನ್ನು ಇರಾನಿನ ಸಾಕಷ್ಟು ನಾಯಕರು ಸಾವಿಗೀಡಾಗ್ತಾ ಇದ್ದಾರೆ. ಅಲ್ಲಿನ ಮಿಸೈಲ್ ಲಾಂಚ್ ಪ್ಯಾಡ್ಗಳು, ಡ್ರೋನ್ ಸಂಗ್ರಹಾಗಾರಗಳು ನಾಶ ಆಗ್ತಾ ಇವೆ. ಇಸ್ಫಹಾನ್ನಲ್ಲಿನ ಮಿಸೈಲ್ ಗೋದಾಮನ್ನು ಉಡೀಸ್ ಮಾಡಿದ್ದಾರೆ. ಇನ್ನು ಇರಾನ್ ಅರಬರ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಹೊಡೆದು ಹಾಕಿದ ಕೂಡಲೇ ಇಸ್ರೇಲ್ ಇರಾನಿನ ವಿಮಾನ ನಿಲ್ದಾಣಗಳನ್ನು ಗುರಿಯಾಗಿಸಿಕೊಂಡು ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡಿದೆ. ಆದರೆ ಈ ಯುದ್ಧವನ್ನು ಗೆಲ್ಲೋದಿಕ್ಕೆ ಇಷ್ಟು ಸಾಕಾಗೋದಿಲ್ಲ. ಅಲ್ಲಿ ಒಳಗಿಂದ ಕೂಡ ಒಂದು ಅಲೆ ಏಳಬೇಕು. ಅದು ಅಲ್ಲಿನ ಸೇನೆಯನ್ನ ಡೈವರ್ಟ್ ಮಾಡಬೇಕು. ಅಲ್ಲಿನ ಸರ್ಕಾರಿ ವ್ಯವಸ್ಥೆಯನ್ನ ತನ್ನ ಕೈಗೆ ತಗೋಬೇಕು. ಆ ಕೆಲಸವನ್ನ ಮಾಡೋದಕ್ಕೆ ಸಿವಿಲಿಯನ್ ಪ್ರೊಟೆಸ್ಟ್ಗೆ ಸಾಧ್ಯ ಆಗೋದಿಲ್ಲ. ನಾಗರಿಕರನ್ನ ಬಳಸಿಕೊಂಡು ಅಮೆರಿಕ ಅಲ್ಲಿ ಏನು ಮಾಡಬೇಕಿತ್ತು ಅದನ್ನ ಮಾಡಿ ಆಗಿದೆ. ಇನ್ನು ನಾಗರಿಕರು ಬೀದಿಗಿಳಿದು ಪ್ರಯೋಜನ ಇಲ್ಲ. ಅಲ್ಲಿ ಬೇರೆನೇ ಬೇಕು. ಇರಾನಿನ ಒಳಗೆ ನುಗ್ಗಿ ಕಾದಾಡೋ ಸೈನ್ಯ ಬೇಕು. ಅದಕ್ಕಾಗಿ ಅಮೆರಿಕ ಈಗ ತಲಾಶನ್ನ ಶುರು ಮಾಡಿದೆ. ಗೆಳೆಯರ, ಇರಾನ್ನ ಸೇನೆ, ಆಯುಧಗಳು, ಅಲ್ಲಿನ ಮಿಸೈಲುಗಳು, ಡ್ರೋನುಗಳು, ಆ ಜನರ ಹೋರಾಟದ ಕೆಚ್ಚು ಇದಿಷ್ಟೇ ಇರಾನನ್ನು ಅಭೇದ್ಯಗೊಳಿಸಿಲ್ಲ. ಜೊತೆಗೆ ಇರಾನಿನ ಭೌಗೋಳಿಕ ಸ್ವರೂಪ ಕೂಡ ಆ ದೇಶಕ್ಕೊಂದು ನೈಸರ್ಗಿಕ ರಕ್ಷಣೆಯನ್ನು ಕೊಡ್ತಾ ಇದೆ. ಹೀಗಾಗಿ ಇರಾನಿನ ಒಳಗೆ ನುಗ್ಗಿ ಹೊಡೆಯೋದು ಕಷ್ಟದ ಕೆಲಸ. ಇನ್ನು ಇರಾನಿನ ಒಳಗೆ ನೆಲಮಾರ್ಗದಿಂದ ನುಗ್ಗುವಷ್ಟು ಸೇನೆ ಅರಬ್ ದೇಶಗಳ ಬಳಿ ಇಲ್ಲ. ಪಾಪ ಅವರ ಬಳಿ ದೊಡ್ಡ ಸೇನೆನೇ ಇಲ್ಲ. ಅವರನ್ನು ಅಮೆರಿಕಾನೇ ಕಾಪಾಡಬೇಕು. ಇನ್ನು ಇಸ್ರೇಲ್ನ ಸೇನೆ ಶಕ್ತಿಶಾಲಿ ಅನ್ನೋದು ಹೌದು, ಆದರೆ ಭೂಮಾರ್ಗದಲ್ಲಿ ಅದು ಇರಾನಿಗೆ ನುಗ್ಗಿ ಕಾದಾಡುವಷ್ಟು ಸಂಖ್ಯಾಬಲ ಇಸ್ರೇಲ್ನಲ್ಲಿಲ್ಲ. ಅಮೆರಿಕ ಕೂಡ ಆ ಧೈರ್ಯವನ್ನು ಮಾಡೋದಿಲ್ಲ. ಯಾಕೆಂದ್ರೆ ಇರಾನಿನ ಟೆರಿಟರಿಯ ಪರಿಚಯ ಅವ್ರಿಗಿಲ್ಲ. ಸೊ ಅಲ್ಲಿ ಬೇರೆ ಯಾರಾದರೂ ಬೇಕು. ಭೌಗೋಳಿಕತೆಯ ಪರಿಚಯ ಇರೋರು, ಇರಾನಿನ ಮೇಲೆ ದ್ವೇಷ ಇರೋರು, ಇರಾನಿನ ಹವಾಮಾನ ಗೊತ್ತಿರೋರು ಮತ್ತು ಅಲ್ಲಿನ ಪರ್ವತಗಳಲ್ಲಿ ಗುಡ್ಡಗಾಡುಗಳಲ್ಲಿ ಕಾದಾಡಬಲ್ಲವರಲ್ಲಿ ಬೇಕು. ಇದಕ್ಕಾಗಿ ಅಮೆರಿಕ ಕುರ್ದು ಪಡೆಗಳನ್ನು ಬಳಸ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಅವರಿಗೆ ಬೇಕಾದ ಆಯುಧ ಮತ್ತು ಇನ್ನಿತರ ವ್ಯವಸ್ಥೆಗಳನ್ನು ಮಾಡೋದಕ್ಕೆ CIA ಮತ್ತು ಮೊಸಾದ್ಗಳು ಸಿದ್ಧ ಆಗಿವೆ. ಈಗಾಗಲೇ ಒಂದು ರೌಂಡ್ ಅವರಿಗೆ ದೊಡ್ಡ ಪ್ರಮಾಣದ ಆಯುಧಗಳನ್ನು ತಲುಪಿಸಿ ಆಗಿದೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇವೆ. ಗೆಳೆಯರೆ, ಕುರ್ದ್ ಜನಾಂಗ ಇರಾನಿನ ಪಶ್ಚಿಮ ಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದೆ. ಈ ಹಿಂದೆ ಇರಾನಿನ ರಾಜ ಶಾ ಪೆಹ್ಲವಿಯ ವಿರುದ್ಧ ಇಸ್ಲಾಮಿಕ್ ಕ್ರಾಂತಿಯಾದಾಗ ಈ ಪಡೆ ಖೊಮೇನಿಯನ್ನ ಬೆಂಬಲಿಸಿತ್ತು. ಅದಕ್ಕೆ ಕಾರಣ ಆಗಿದ್ದು ರಾಜ ಶಾ ಈ ಕುರ್ದುಗಳ ವಿಷಯದಲ್ಲಿ ಅನುಚಿತವಾಗಿ ನಡ್ಕೊಂಡ, ಅವರ ಹಕ್ಕುಗಳನ್ನು ಅವರಿಂದ ಕಿತ್ಕೊಳ್ಳೋ ಪ್ರಯತ್ನವನ್ನು ಮಾಡ್ದ ಅನ್ನೋದು. ನಮ್ಮನ್ನ 2ನೇ ದರ್ಜೆಯ ಪ್ರಜೆಗಳ ಹಾಗೆ ಟ್ರೀಟ್ ಮಾಡಲಾಗ್ತಾ ಇದೆ ಅನ್ನೋ ಅಸಹನೆ ಅವರಲ್ಲಿತ್ತು. ಹೀಗಾಗಿ ಅವರು ರಾಜನ ವಿರುದ್ಧ ದಂಗೆದ್ದವರ ಬೆಂಬಲಕ್ಕೆ ನಿಂತರು. ಇಸ್ಲಾಮಿಕ್ ರೆವಲ್ಯೂಷನ್ಗೆ ಸಹಾಯವನ್ನು ಮಾಡಿದ್ರು. ಅದರ ಪರಿಣಾಮ ರಾಜ ಅಲ್ಲಿಂದ ಓಡಿ ಹೋದ. ಸಮಾನತೆಯ ಹರಿಕಾರರು ಬಂದಲ್ಲಿ ಕೂತ್ಕೊಂಡ್ರು. ಆದ್ರೆ ಕುರ್ದುಗಳಿಗೆ ಸಿಗಬೇಕಾದ ನ್ಯಾಯ ಸಿಗಲಿಲ್ಲ. ಅವರ ಪರಿಸ್ಥಿತಿ ಸುಧಾರಣೆನೂ ಆಗಲಿಲ್ಲ. ಗೆಳೆಯರೆ, ಕುರ್ದ್ ಅನ್ನೋದು ಒಂದು ಬುಡಕಟ್ಟು ಜನಾಂಗ. ಶರಿಯಾ, ಕಟ್ಟರ್ ಇಸ್ಲಾಂ ಇದಲ್ಲದೆ ಕೂಡ ಅವರಿಗೆ ಅವರದ್ದೇ ಆದ ಆಚರಣೆಗಳು, ನಂಬಿಕೆಗಳು, ಸಂಸ್ಕೃತಿ ಇದೆಲ್ಲ ಇದೆ. 2 ವರ್ಷಗಳ ಹಿಂದೆ ಇರಾನ್ನಲ್ಲಿ ಹಿಜಾಬ್ ಅನ್ನ ಸರಿಯಾಗಿ ಹಾಕಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಮಾರಲ್ ಪೊಲೀಸರ ಕೈಯಲ್ಲಿ ಸಾವಿಗೀಡಾದ ಹೆಣ್ಣು ಮಗಳು ಮಾಷಾ ಅಮೀನಿ ಇದ್ಲಲ್ಲ, ಆಕೆ ಕುರ್ದ್ ಜನಾಂಗಕ್ಕೆ ಸೇರಿದವಳು. ಆ ಕಗ್ಗೊಲೆ ಕೂಡ ಈ ಕುರ್ದ್ಗಳನ್ನ ಖಮನೈ ಆಡಳಿತದ ವಿರುದ್ಧ ಕನ್ನಲು ಹಾಗೆ ಮಾಡ್ತು.
ಇನ್ನು ಕುರ್ದ್ ಜನಾಂಗ ಇರಾನ್, ಟರ್ಕಿ, ಸಿರಿಯಾಗಳ ಗಡಿಗಳಲ್ಲಿದ್ದಾರೆ. ಇದನ್ನ ಅವರು ಕುರ್ದಿಸ್ತಾನ್ ಅಂತ ಕರೀತಾರೆ. ಒಂದು ಸ್ವತಂತ್ರ ದೇಶವನ್ನ ತಮಗಾಗಿ ಮಾಡ್ಕೋಬೇಕು ಅನ್ನೋ ಕನಸವರದ್ದು. ಈಗಾಗಲೇ ಸಿರಿಯಾ ಹಾಗೂ ಇರಾಕ್ಗಳಲ್ಲಿ ಅವರು ತಮ್ಮದೇ ಆದ ಸ್ವತಂತ್ರ ಆಳ್ವಿಕೆಯನ್ನ ನಡೆಸ್ತಾ ಇದ್ದಾರೆ. ಸ್ವಾಯತ್ತ ಪ್ರದೇಶಗಳ ರಚನೆ ಅಲ್ಲಾಗಿದೆ. ಇರಾನ್, ಟರ್ಕಿಗಳಲ್ಲಿ ಕೂಡ ಅವರು ಅದನ್ನೇ ಬಯಸ್ತಾ ಇದ್ದಾರೆ. ಟರ್ಕಿಯಲ್ಲಿ ಸದ್ಯಕ್ಕೆ ಅದು ಸಾಧ್ಯ ಆಗದೇ ಇರಬಹುದು. ಆದರೆ ಇರಾನ್ನಲ್ಲಿ ಈಗ ಅಮೆರಿಕಾಗೆ ಬೆಂಬಲವಾಗಿ ನಿಂತರೆ ಇರಾನಿನ ಇಸ್ಲಾಮಿಕ್ ರಿಪಬ್ಲಿಕ್ ಅನ್ನ ಅಲ್ಲಿಂದ ಓಡಿಸೋದ್ರಲ್ಲಿ ಯಶಸ್ವಿ ಆದ್ರೆ ಪಶ್ಚಿಮ ಇರಾನ್ ಭಾಗದಲ್ಲಿ ಕುರ್ದ್ ಪ್ರತ್ಯೇಕ ಸ್ವಾಯತ್ತ ಸರ್ಕಾರ ರಚನೆ ಮಾಡಿಕೊಳ್ಳೋ ಅವಕಾಶ ಅವರಿಗೆ ಸಿಗಬಹುದು. ಹೀಗಾಗಿ ಕುರ್ದ್ ಜನಾಂಗ ಈಗ ಅಮೆರಿಕಾಗೆ ಸಾಥ್ ಕೊಡೋ ಮೂಡಲ್ಲಿದೆ. ಗೆಳೆಯರೆ, ಈ ಕುರ್ದ್ಗಳ ಕಥೆ ಇದೆ ನೋಡಿ, ಇದು ತುಂಬಾನೇ ರೋಚಕ. ಮಧ್ಯಪ್ರಾಚ್ಯದ ಭಾಗದಲ್ಲಿ ಇನ್ನೂ ಉಳ್ಕೊಂಡಿರೋ ಕೆಲವು ಬುಡಕಟ್ಟುಗಳಲ್ಲಿ ಇದು ಕೂಡ ಒಂದು. ಇಸ್ಲಾಂ ಹುಟ್ಟೋದಕ್ಕೆ ಮೊದಲಿಂದಲೂ ಈ ಜನಾಂಗ ಅಲ್ಲಿದ್ದಾರೆ. 7ನೇ ಶತಮಾನದ ನಂತರ ಮಧ್ಯಪ್ರಾಚ್ಯದಲ್ಲಿ ಇಸ್ಲಾಂ ವ್ಯಾಪಿಸಿಕೊಳ್ಳೋದಕ್ಕೆ ಶುರುವಾದಾಗ ಇವರು ಕೂಡ ಇಸ್ಲಾಮಿಗೆ ಮತಾಂತರಗೊಂಡ್ರು. ಇವತ್ತು ಟರ್ಕಿ, ಇರಾಕ್, ಇರಾನ್ ಹಾಗೂ ಸಿರಿಯಾಗಳಲ್ಲಿ ಸುಮಾರು 30ರಿಂದ 35 ಮಿಲಿಯನ್ ಕುರ್ದಿಶ್ ಜನಾಂಗ ಇದೆ. ಇವರು ಸುನ್ನಿ, ಶಿಯಾ ಎರಡೂ ಪಂಗಡಗಳಲ್ಲಿ ಹಂಚಿ ಹೋಗಿದ್ದಾರೆ. ಆದರೆ ತಮ್ಮ ಕುರ್ದಿಶ್ ಐಡೆಂಟಿಟಿಯನ್ನ ಹಾಗೆ ಉಳಿಸಿಕೊಂಡಿದ್ದಾರೆ. ಇನ್ನು ಈ ಕುರ್ದ್ಗಳದ್ದು ಮಧ್ಯಪ್ರಾಚ್ಯದಲ್ಲಿ ಅತಿ ದೊಡ್ಡ ಜನಾಂಗವಾದರೂ ಕೂಡ 4-6 ದೇಶಗಳಲ್ಲಿ ಹಂಚಿ ಹೋಗಿರೋದ್ರಿಂದ ಎಲ್ಲ ಕಡೆಯಲ್ಲೂ ಇವರು ಅಲ್ಪಸಂಖ್ಯಾತರಾಗಿ ಉಳ್ಕೊಂಡಿದ್ದಾರೆ. ದುರಂತ ಏನು ಅಂದ್ರೆ, ಯಾವ ದೇಶದಲ್ಲಿನ ಬಹುಸಂಖ್ಯಾತ ಮುಸ್ಲಿಮರು ಈ ಕುರ್ದುಗಳನ್ನ ಮುಸಲ್ಮಾನರು ಅಂತ ಒಪ್ಪೋದಿಲ್ಲ. ಸೊ ಇದೊಂಥರ ಇಸ್ಲಾಮಲ್ಲೇ ತಿರಸ್ಕೃತ ಜನಾಂಗ. ಇನ್ನಿವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಶುರು ಮಾಡಿದ್ದು ಆಟೋಮನ್ನರ ಕಾಲದಲ್ಲಿ. ಮೊದಲ ಪ್ರಪಂಚ ಯುದ್ಧ ನಡೀತಲ್ಲ, ಆಗ ಬ್ರಿಟಿಷರು ಇದೇ ಕುರ್ದ್ ಜನಾಂಗದ ಸಹಾಯವನ್ನು ಪಡ್ಕೊಂಡೆ ಆಟೋಮನ್ ಸಾಮ್ರಾಜ್ಯವನ್ನು ಎದುರಿಸಿದ್ದು. ಗುಡ್ಡಗಾಡುಗಳಿಂದ ನುಗ್ಗಿ ಬಂದ ಕುರ್ದರು ಟರ್ಕರ ಸೇನೆಯನ್ನ ಚಂಡಾಡ್ತಾ ಹೋದ್ರು. ಆಟೋಮನ್ ಸಾಮ್ರಾಜ್ಯ ಅಲ್ಲಿ ನೆಲ ಕಚ್ಚಿತು. ಮಧ್ಯಪ್ರಾಚ್ಯವನ್ನ ಬ್ರಿಟನ್, ಫ್ರಾನ್ಸ್ ಮುಂತಾದವರು ಹಂಚಿಕೊಂಡ್ರು. ತಮಗೆ ಬೇಕಾದ ಹಾಗೆ ಬೇಕಾದವರಿಗೆ ಹಂಚಿಕೊಟ್ರು. ಆದ್ರೆ ಕುರ್ದುಗಳ ಕನಸು ನನಸಾಗ್ಲಿಲ್ಲ. ಕೊಟ್ಟ ಮಾತಿನಂತೆ ಅವರಿಗೊಂದು ದೇಶ ಕಟ್ಟಿಕೊಡೋದನ್ನ ಬ್ರಿಟಿಷರು ಮರೆತರು. ಅಫ್ಕೋರ್ಸ್ ಅವರು ಯಾರಿಗೂ ದೇಶ ಕಟ್ಟಿಕೊಡ್ಲಿಲ್ಲ. ಇಸ್ರೇಲಿಗೆ ಕೂಡ ಅವರು ಇದೇ ತರದ ಭರವಸೆಯನ್ನ ಕೊಟ್ಟಿದ್ರು. ಇಸ್ರೇಲಿನ ಯಹೂದಿಗಳು ಬುದ್ಧಿವಂತರು, ಶ್ರೀಮಂತರು, ಪ್ರಭಾವಿಗಳು ಆಗಿದ್ರು. ಹೀಗಾಗಿ ಅವರಿಗೊಂದು ದೇಶ ಮಾಡ್ಕೊಳ್ಳೋದಿಕ್ಕಲ್ಲಿ ಸಾಧ್ಯ ಆಯ್ತು. ಆ ಬುದ್ಧಿವಂತಿಕೆ, ಪ್ರಭಾವ, ಶ್ರೀಮಂತಿಕೆ ಇದ್ಯಾವುದೂ ಕುರ್ದ್ಗಳಲ್ಲಿರಲಿಲ್ಲ. ಹೀಗಾಗಿ ಯಾರು ಇವರ ಕೈ ಹಿಡಿಲಿಲ್ಲ. ಯಾವ ಭೂಪ್ರದೇಶ ಕುರ್ದಿಸ್ತಾನ ಆಗತ್ತೆ ಅಂತ ಇವರು ಕನಸು ಕಂಡಿದ್ರು ಆ ನೆಲ ಇರಾಕ್, ಸಿರಿಯಾ, ಟರ್ಕಿ, ಇರಾನ್ ನಡುವೆ ಹಂಚಿ ಹೋಯ್ತು. ಆದರೆ ಕುರ್ದರ ಆಸೆ ಮತ್ತು ಹೋರಾಟ ಅವು ಇವತ್ತಿಗೂ ಕೂಡ ಹಾಗೆ ಉಳ್ಕೊಂಡಿವೆ. ಇನ್ನು ಏನಾದರೂ ಮಾಡಿ ಕುರ್ದಿಸ್ತಾನವನ್ನು ಮಾಡ್ಕೋಬೇಕು ಅಂತ ಇವರು ಮತ್ತೆ ಹೊರಟಿದ್ದು 1978ರಲ್ಲಿ. ಅವತ್ತಿಗೆ ಟರ್ಕಿಯ ದಕ್ಷಿಣ ಭಾಗದಲ್ಲಿ ಕುರ್ದಿಶ್ ಯುವಕರ ಪಡೆಯನ್ನು ಕಟ್ಟಿಕೊಂಡು ಅಬ್ದುಲ್ಲಾ ಅಕಲನ್ ಕುರ್ದಿಶ್ ವರ್ಕರ್ಸ್ ಪಾರ್ಟಿಯನ್ನು ಕಟ್ತಾರೆ. ಅದನ್ನು ಕುರ್ದಿಶ್ ಭಾಷೆಯಲ್ಲಿ ಪಾರ್ಟಿಯ ಕರ್ಕೆರನ್ ಕುರ್ದಿಸ್ತಾನ್ ಅಂದ್ರೆ PPK ಅಂತ ಕರೆಯಲಾಯಿತು. ಈ PPK ಅಕಲನ್ ನೇತೃತ್ವದಲ್ಲಿ ಟರ್ಕಿ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಪ್ರಾರಂಭ ಮಾಡ್ತು. ಇದು ಟರ್ಕಿಯನ್ನ ಕಂಗಾಲಾಗೋ ಹಾಗೆ ಮಾಡ್ತು. ಕುರ್ದರ ಹೋರಾಟದ ಕಾರಣಕ್ಕೆ ಇಷ್ಟಿದ್ದ ಟರ್ಕಿ ಇಷ್ಟಾಗಿದ್ದು. ಸೊ ಇವರ ಮೇಲೆ ಟರ್ಕಿಗೆ ಸಹಜವಾಗಿ ಒಂದು ಸಿಟ್ಟಿದೆ. ಹೀಗಾಗಿ ಕುರ್ದರ ಅಸ್ತಿತ್ವನೇ ಇಲ್ಲದಂತೆ ಮಾಡೋದಕ್ಕೆ ಟರ್ಕಿಯಲ್ಲಿ ಮುಂದಾಯಿತು. ಅವರ ವೇಷಭೂಷಣಗಳು, ಸಂಸ್ಕೃತಿ, ಭಾಷೆ ಎಲ್ಲದರ ಮೇಲೆ ನಿರ್ಬಂಧಗಳನ್ನು ವಿಧಿಸಲಾಯಿತು. ಕುರ್ದ್ ಅನ್ನೋ ಪದ ಕೂಡ ಕಿವಿ ಮೇಲೆ ಬೀಳಬಾರದು ಅಂಥ ಕಾನೂನುಗಳನ್ನು ಟರ್ಕಿ ತಗೊಂಡು ಬಂತು. ಕುರ್ದಿಶ್ಗಳನ್ನು ಮೌಂಟೇನ್ ಟರ್ಕರು ಅಂತ ಹೇಳೋದ್ರ ಮೂಲಕ ಆ ಜನಾಂಗದ ಅಸ್ತಿತ್ವವನ್ನೇ ಅಳಿಸಿಬಿಡೋ ಪ್ರಯತ್ನ ಅಲ್ಲಿ ನಡೀತು. 1984ರ ನಂತರ ಈ ಕುರ್ದರ ಹೋರಾಟ ಮತ್ತಷ್ಟು ತೀವ್ರವಾಯಿತು. ಆದರೆ ಅದನ್ನು ಕೂಡ ಟರ್ಕಿ ಹೊಸಕ್ಕೆ ಹಾಕ್ತು. ಇನ್ನು ಅವತ್ತಿಗೆ ಇರಾಕಲ್ಲಿ ಸದ್ದಾಂ ಸರ್ಕಾರ ಆಯಿತು. ಹೀಗಾಗಿ ಅಲ್ಲಿ ಕೂಡ ಕುರ್ದುಗಳು ಮಾತಾಡೋ ಹಂಗಿರಲಿಲ್ಲ. ಸಿರಿಯಾದಲ್ಲಿ ಅಸದ್ ಸರ್ಕಾರ ಆಯಿತು. ಅವನು ಕೂಡ ಕುರ್ದುಗಳ ಬಯಕೆಯನ್ನು ಈಡೇರೋದಕ್ಕೆ ಬಿಡಲಿಲ್ಲ. ಅದೇ ಸಮಯದಲ್ಲಿ ಇಸ್ಲಾಮಿಕ್ ಕ್ರಾಂತಿ ಕೂಡ ಆಗಿದ್ರಿಂದ ಇರಾನ್ನಲ್ಲಿ ಕುರ್ದುಗಳು ಸುಮ್ಮನಾದರು. ಆದರೆ 2003ರಲ್ಲಿ ಅವರಿಗೊಂದು ಬೆಳಕಿನ ಕಿರಣ ಕಾಣಿಸ್ತು. ಅದು ಅಮೆರಿಕ ಇರಾಕ್ ಮೇಲೆ ಮಾಡಿದ ದಾಳಿ. ಅವತ್ತು ಮತ್ತೆ ಕುರ್ದರು ಅಮೆರಿಕದ ಪಡೆಗಳಿಗೆ ಬೆಂಬಲವನ್ನು ಕೊಟ್ಟರು. ಸದ್ದಾಂ ಬಂಧನಾಗಿ ಅವನನ್ನು ಗಲ್ಲಿಗೇರಿಸಿದ ನಂತರ ಅಲ್ಲವರು ಸ್ವಾಯತ್ತ ಸರ್ಕಾರವನ್ನು ರಚನೆ ಮಾಡಿಕೊಂಡಿದ್ದಾರೆ. ಕುರ್ದುಗಳಿರೋ ಪ್ರದೇಶವನ್ನು ಅವರೇ ಈಗ ಆಳ್ವಿಕೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಆ ಭೂಪ್ರದೇಶದ ವಿದೇಶಾಂಗ ನೀತಿಯನ್ನ ಇರಾಕ್ ಆಡಳಿತ ನೋಡ್ಕೊಳುತ್ತೆ. ಇರಾಕ್ನ ಇರ್ಬಿಲ್ ನಗರ ಕುರ್ದುಗಳ ರಾಜಧಾನಿಯಾಗಿ ಗುರುತಿಸಿಕೊಂಡಿದೆ. ಇನ್ನು ಇದಾದ ಕೆಲ ವರ್ಷಗಳ ನಂತರ ಸಿರಿಯಾದಲ್ಲಿ ಬಶರ್ ಅಲ್ ಅಸದ್ ಸರ್ಕಾರ ಅಧಿಕಾರವನ್ನು ಕಳ್ಕೊಳ್ತು. ಸೊ ಅಲ್ಲಿನ ಕುರ್ದರು ಕೂಡ ಸ್ವತಂತ್ರ ಆಳ್ವಿಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ಇರಾನ್ನಲ್ಲಿ ಅಂಥ ಅವಕಾಶ ಅವರಿಗೆ ಸಿಗ್ತಾ ಇದೆ. ಇದು ಅತ್ಯಂತ ಸಮರ್ಥ ಹೋರಾಟಗಾರರ ಪಡೆ. ಇರಾಕಲ್ಲಿ, ಸಿರಿಯಾದಲ್ಲಿ ಐಸಿಸ್ ವಿರುದ್ಧದ ಹೋರಾಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದ್ದು, ಕಾದಾಡಿದ್ದು ಇದೇ ಕುರ್ದು ಪಡೆಗಳು. ಈಗ ಅವರು ಇರಾನ್ ವಿರುದ್ಧ ಕಣಕ್ಕಿಳಿದ್ರೆ ಸಮರ್ಥವಾಗಿ ಹೋರಾಟವನ್ನು ಮಾಡ್ತಾರೆ, ಗುರಿಯನ್ನೂ ತಲುಪ್ತಾರೆ. ಅದಾದ ಕೂಡಲೇ ಅಮೆರಿಕ ಇರಾನ್ನಲ್ಲಿನ ಕುರ್ದು ಭೂಪ್ರದೇಶವನ್ನು ಅವರಿಗೆ ಬಿಟ್ಟು ಕೊಡಬಹುದು ಅನ್ನೋದು ಅವರ ಕಣ್ಣಲ್ಲಿ ಕಾಣ್ತಾ ಇರೋ ಆಸೆ. ಹೀಗಾಗಿನೇ ಡೊನಾಲ್ಡ್ ಟ್ರಂಪ್ ಈಗ ಪ್ಯಾಟ್ರಿಯಾಟಿಕ್ ಯೂನಿಯನ್ ಆಫ್ ಕುರ್ದಿಸ್ತಾನ್
PUKಯ ನಾಯಕ ಬಫೆಲ್ ತಾಲಿಬಾನಿ ಮತ್ತು ಕುರ್ದಿಸ್ತಾನ್ ಡೆಮೊಕ್ರೆಟಿಕ್ ಪಾರ್ಟಿ KDP ನಾಯಕ ಮಸೂದ್ ಬರಾಜಾನಿ ಇಬ್ಬರನ್ನೂ ಕರೆದು ಮಾತಾಡಿಸಿದ್ದಾರೆ. ಇಲ್ಲಿ ಕುರ್ದುಗಳು ನೆಲಮಾರ್ಗದ ಮೂಲಕ ದಾಳಿ ಮಾಡ್ತಾ ಇರಾನ್ನ ಒಳಗೆ ನುಗ್ಗಿದ್ರೆ ಅವರಿಗೆ ಅಮೆರಿಕ ಇಸ್ರೇಲ್ ಪಡೆಗಳು ಏರ್ ಸಪೋರ್ಟ್ ಅನ್ನು ಕೊಡ್ತಾ ಹೋದ್ರೆ IRGCಗೆ ತುಂಬಾನೇ ಕಷ್ಟ ಆಗುತ್ತೆ. ಈ ಪಡೆಗಳಲ್ಲಿನ ಸರ್ಕಾರಿ ಕಚೇರಿಗಳನ್ನ, ಆಡಳಿತ ವ್ಯವಸ್ಥೆಯನ್ನ, ಆಯುಧ ಗೋದಾಮುಗಳನ್ನ ತಮ್ಮ ಕೈಗೆ ತಗೊಳ್ತಾ ಹೆದ್ದಾರಿಗಳನ್ನ ವಶಪಡಿಸಿಕೊಂಡು ಸಪ್ಲೈ ಚೈನ್ ಅನ್ನ ನಿಲ್ಲಿಸ್ತಾ ಹೋದ್ರೆ ಇರಾನ್ ಒಳಗೊಳಗೆ ಒದ್ದಾಡಿ ಹೋಗುತ್ತೆ. ಇದು ಸದ್ಯದ ಅಮೆರಿಕದ ಪ್ಲಾನ್ ಮತ್ತು ಇದನ್ನ ಟ್ರಂಪ್ ಮೂಲಕ ಮಾಡಿಸ್ತಾ ಇರೋ ಮಾಸ್ಟರ್ ಮೈಂಡ್ ಬೇರಿನ್ಯಾರು ಅಲ್ಲ, ಇಸ್ರೇಲಿನ ಪ್ರಧಾನಿ ನೆತನ್ಯಾಹು. ಗೆಳೆಯರೆ, ನೀವಿಲ್ಲಿ ಮ್ಯಾಪ್ ಒಂದನ್ನು ನೋಡ್ತಾ ಇದ್ದೀರಲ್ಲ, ಇದು ಇರಾನ್ನಲ್ಲಿ ಕುರ್ದಿಶ್ ಜನಾಂಗ ಹೆಚ್ಚಾಗಿರೋ ಪ್ರದೇಶ. ಈ ಎಲ್ಲ ಪ್ರದೇಶಗಳು ಇರಾಕಿಗೆ ಹೊಂದಿಕೊಂಡಂತೆ ಇವೆ. ವೆಸ್ಟ್ ಅಜರ್ಬೈಜಾನ್, ಕರ್ಮನ್ಶಾ ಮತ್ತು ಇಲ್ಹಾಮ್ನಲ್ಲಿ ಈ ಕುರ್ದುಗಳು ಹೆಚ್ಚಾಗಿದ್ದಾರೆ. ಅಲ್ಲದೆ ಇವರಿಗೆ ತೆಹರಾನ್ ಕೂಡ ಹೆಚ್ಚು ದೂರ ಏನಿಲ್ಲ. ಸೊ ಈ ಕುರ್ದು ಪಡೆಗಳು ದಾಳಿ ಮಾಡೋದಕ್ಕೆ ಮುಂದಾದರೆ ಇರಾನ್ನ ಒಳಗೆ ಬೆಂಕಿ ಬೀಳ್ತಾ ಹೋಗುತ್ತೆ. ಇನ್ನು ಕುರ್ದುಗಳಲ್ಲಿ ಸಾಕಷ್ಟು ಜನ ಆಯುಧ ತರಬೇತಿ ಪಡ್ಕೊಂಡವರಿದ್ದಾರೆ. ಹಾಗೆ ಅವರ ಸೇನಾಪಡೆ ಕೂಡ ತುಂಬ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಇನ್ನು ಕುರ್ದುಗಳನ್ನು ಬಳಸ್ಕೊಳ್ಳೋದು ಟರ್ಕಿಯ ಎರ್ಡೋಗನ್ಗೆ ಇಷ್ಟ ಆಗೋದಿಲ್ಲ. ಅಲ್ಲಿ ಯಾರ ಇಷ್ಟ ಕಷ್ಟಗಳನ್ನು ಕಟ್ಕೊಂಡು ಟ್ರಂಪ್ಗೆ ಆಗಬೇಕಾಗಿರೋದು ಏನೂ ಇಲ್ಲ. ಸೊ ಟರ್ಕಿಯ ಅಧ್ಯಕ್ಷರಿಗೆ ಮಧ್ಯಪ್ರವೇಶ ಮಾಡದ ಹಾಗೆ ಅಮೆರಿಕ ಒಂದು ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಅಮೆರಿಕದ ಈ ಪ್ಲಾನ್ ಯಶಸ್ವಿ ಆದರೆ IRGCಯ ಶಕ್ತಿ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ನಾಳೆ ಇರಾನ್ನಲ್ಲಿ ಆಡಳಿತ ಬದಲಾವಣೆ ಆದ ನಂತರ ಕೂಡ ಅಲ್ಲಿ ಹುಟ್ಕೊಳ್ಳೋ ಶಾಡೋ ಪಡೆಗಳಿಗೆ ಈ ಕುರ್ದಿಸ್ತಾನ್ ಹೋರಾಟಗಾರರು ಪಾಠ ಕಲಿಸ್ತಾ ಹೋಗ್ತಾರೆ. ಇದು ಇರಾನಿನ ರಕ್ಷಣೆಗೆ ನಿಯೋಜನೆಗೊಂಡ ಪಡೆಯ ಥರ ಕೆಲಸ ಮಾಡುತ್ತೆ. ಹೇಗೆ ಸಿರಿಯಾದಲ್ಲಿ, ಇರಾಕ್ ಅಲ್ಲಿ ಇವತ್ತಿಗೂ ಉಗ್ರರ ವಿರುದ್ಧ ಕುರ್ದು ಪಡೆಗಳು ಹೋರಾಟ ಮಾಡ್ತಾ ಇವೆಯೋ ಅದೇ ಥರ ಇರಾನ್ನಲ್ಲಿ ಕೂಡ ಇವರು ಮಾಡ್ತಾರೆ. ಜೊತೆಗೆ ಇರಾನ್ನಲ್ಲೂ ಕುರ್ದಿಸ್ತಾನಕ್ಕೆ ಸ್ವಾಯತ್ತತೆಯನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಗೆಳೆಯರೆ, ಇರಾನ್ ಅನ್ನ ಮಣಿಸೋದಕ್ಕೆ ಟ್ರಂಪ್ ಹಾಗೂ ನೆತನ್ಯಾಹು ಮಾಡಿರೋ ಮಾಸ್ಟರ್ ಪ್ಲಾನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.